ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದೀಗ ರಾಜಕಾರಣದಲ್ಲಿ ಬಳ್ಳಾರಿಯ ರಾಜಕಾರಣ ಜೋರಾಗಿದೆ. ಇದೇ 17ರಂದು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಸವಾಲ್ ಹಾಕಲು ಬಿಜೆಪಿ ಮುಂದಾಗಿದೆ. ಅದರ ಮಧ್ಯೆ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ಬ್ರೇಕ್ ಬಿದ್ದಿರೋದು ಗಾಲಿ ಟೀಮ್ಗೆ ತೀವ್ರ ಅಸಮಾಧಾನ ಉಂಟು ಮಾಡಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಶನಿವಾರ ಬಳ್ಳಾರಿಯಲ್ಲಿ ಸರ್ಕಾರದ ವಿರುದ್ಧ ಕೇಸರಿ ರಣಕಹಳೆ. ಬೃಹತ್ ಸಮಾವೇಶದ ಮೂಲಕ ಸರ್ಕಾರಕ್ಕೆ ಬಿಜೆಪಿ ಸವಾಲ್. ರಾಜ್ಯ ರಾಜಕೀಯದಲ್ಲಿ ಬಳ್ಳಾರಿಯ ರಾಜಕಾರಣ ಬಹಳ ದೊಡ್ಡ ಮಟ್ಟದಲ್ಲಿ ಇದೀಗ ಸದ್ದು ಮಾಡ್ತಿದೆ. ರೆಡ್ಡಿಗಳ ವಾರಿಂದ ಆರಂಭ ಆಗಿರುವ ಸಮರ ಇದೀಗ ಸರ್ಕಾರದ ಬುಡಕ್ಕೆ ಬಂದಿದೆ. ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಜನಾರ್ದನ ರೆಡ್ಡಿ ನಡುವೆ ನಡೆಯುತ್ತಿರುವ ವೈಯಕ್ತಿಕ ಸಂಘರ್ಷಕ್ಕೆ ಇದೀಗ ಎರಡು ರಾಷ್ಟ್ರೀಯ ಪಕ್ಷಗಳ ನಡುವಿನ ದೊಡ್ಡ ಮಾತಿನ ಚಕಮಕಿಗೆ ಕಾರಣ ಆಗಿದೆ. ಮೊನ್ನೆ ಜನಾರ್ದನ ರೆಡ್ಡಿ ನಿವಾಸದ ಮೇಲೆ ಕಲ್ಲು ತೂರಿ ರೆಡ್ಡಿ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಬೀದಿಗಿಳಿದಿದೆ. ಈ ನಿಟ್ಟಿನಲ್ಲಿ ಶನಿವಾರ ಬಳ್ಳಾರಿಯಲ್ಲಿ ದೊಡ್ಡ ಸಮಾವೇಶ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಗುಡುಗಲು ಸಿದ್ಧತೆ ನಡೆಸಿದೆ. ಸುಮಾರು 50,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಲು ಬಿಜೆಪಿ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಕಲ ಸಿದ್ಧತೆ ಮಾಡಿಕೊಂಡಿರುವ ರಾಜ್ಯ ಬಿಜೆಪಿಯ ಮಾಜಿ ಸಿಎಂಗಳು, ಸಂಸದರು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಸೇರಿದಂತೆ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೂ ಸಹ ಸಮಾವೇಶಕ್ಕೆ ಬರುವಂತೆ ಆಹ್ವಾನವನ್ನ ನೀಡಲಾಗಿದೆ. ಈ ಮೂಲಕ ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತೊಡೆತಟ್ಟಲು ಕಮಲ ಕಲಿಗಳು ರಣತಂತ್ರ ರೂಪಿಸಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆಗೆ ರೆಡ್ಡಿ ಟೀಮ್ ಪ್ಲಾನ್. ರಾಜ್ಯ ಘಟಕದಿಂದ ಗ್ರೀನ್ ಸಿಗ್ನಲ್ ಸಿಗದ ಬೇಸರದಲ್ಲಿ ರೆಡ್ಡಿ ಗ್ಯಾಂಗ್ ಕಳೆದು ಹೋಗಿರುವ ಗತ ವೈಭವವನ್ನ ಮತ್ತೆ ಮರಳಿ ಪಡೆಯಲು ರೆಡ್ಡಿ ಗ್ಯಾಂಗ್ ಸಿದ್ಧತೆ ನಡೆಸಿತ್ತು. ಸರ್ಕಾರದ ವಿರುದ್ಧ ತೊಡೆತಟ್ಟಿ ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡುವ ಮೂಲಕ ತಮ್ಮ ಹಳೆಯ ಖದರ್ಗೆ ಮರಳಲು ರಾಮುಲು ಮತ್ತು ಜನಾರ್ದನ ರೆಡ್ಡಿ ಸಿದ್ಧತೆ ನಡೆಸಿದ್ರು. ರಾಜ್ಯ ಬಿಜೆಪಿ ಘಟಕದಿಂದ ಪಾದಯಾತ್ರೆಗೆ ಸದ್ಯಕ್ಕೆ ಇನ್ನು ಗ್ರೀನ್ ಸಿಗ್ನಲ್ ದೊರೆತಿಲ್ಲ. ಹೀಗಾಗಿ ಬಹಳ ಉತ್ಸಾಹದಲ್ಲಿದ್ದ ಬಳ್ಳಾರಿಯ ಕೇಸರಿ ಕಲಿಗಳಿಗೆ ಸ್ವಲ್ಪ ತಣ್ಣೀರೆರಚಿದಂತಾಗಿದೆ. ವಾಸ್ತವದಲ್ಲಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದ ಪಾದಯಾತ್ರೆಯ ರೂಟ್ ಮ್ಯಾಪ್ ಮಾಡಲಾಗಿತ್ತು. 17ರಂದು ಸಮಾವೇಶ ಮುಗಿಸಿ ಅಲ್ಲಿಂದಲೇ ನಡಿಗೆ ಆರಂಭಿಸಲು ಉದ್ದೇಶಿಸಲಾಗಿತ್ತು. ಮೊದಲ ದಿನ ಕೇವಲ 9 ಕಿಲೋಮೀಟರ್ ನಡೆಯಲು ತೀರ್ಮಾನಿಸಲಾಗಿತ್ತು. 20 ದಿನಗಳ ಪಾದಯಾತ್ರೆಯಲ್ಲಿ ಒಟ್ಟು 19 ಕಡೆ ವಾಸ್ತವ್ಯಕ್ಕೆ ಸ್ಥಳ ನಿಗದಿ ಮಾಡಲಾಗಿತ್ತು. ದಿನಕ್ಕೊಂದು ಗರಿಷ್ಠ 21 ಕಿಲೋಮೀಟರ್ ನಡೆಯಲು ಬಳ್ಳಾರಿ ಬ್ರದರ್ಸ್ ಲೆಕ್ಕ ಹಾಕಿದ್ರು. ಆದ್ರೆ ರೆಡ್ಡಿ ರಾಮುಲು ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಬಿಜೆಪಿ ಪಾದಯಾತ್ರೆಗೆ ಪ್ರಿಯಾಂಕರ್ಗೆ ಕೌಂಟರ್. ಪಾದಯಾತ್ರೆಗೆ ಸಚಿವ ಪ್ರಿಯಾಂಕರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾರ ನೇತೃತ್ವದಲ್ಲಿ ಪಾದಯಾತ್ರೆ ಅಂತ ವ್ಯಂಗ್ಯವಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಾರ್ಟಿನೂ ಪಾದಯಾತ್ರೆಗಳು ಮಾಡಿದೆ ವಿರೋಧ ಪಕ್ಷದಲ್ಲಿ. ಅಂದ್ರೆ ಜನರ ಪರವಾಗಿ ಮಾಡಿರೋದು, ಯಾವ್ದೋ ವೈಯಕ್ತಿಕ ವಿಚಾರಗಳು ಇಟ್ಕೊಂಡು ನಾವು ಪಾದಯಾತ್ರೆ ಮಾಡಿಲ್ಲ. ಅದಕ್ಕೆ ನಮ್ಗೆ ಬೆಂಬಲ ಸಿಕ್ಕಿರೋದು. ಮೇಕೆದಾಟ್ ಪಾದಯಾತ್ರೆ ಇರ್ಬೋದು, ನಮ್ಮ ನಡೆ ಕೃಷ್ಣ ಕಡೆ ಇರಬಹುದು, 371 ಜೈಗಿರ್ಬಹುದು, ಇವೆಲ್ಲಾನು ಕೂಡ ನಾವು ಮಾಡಿರೋದು ಜನರಿಗೋಸ್ಕರ. ಇವ್ರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ನಾಯಕತ್ವದ ಕೊರತೆ ಇದೆ ಅಂದ್ಬಿಟ್ಟು ಎದ್ದು ಕಾಣ್ತಾ ಇದೆ ಇವತ್ತು ಬಿಜೆಪಿನಲ್ಲಿ. ಬೆಳ್ಳಾರಿಯಿಂದ ಬೆಂಗಳೂರು ತನಕ ಒಂದು ಪಾದಯಾತ್ರೆ ಮಾಡಕ್ಕೆ ನಾಯಕತ್ವ ಇಲ್ವಾ? ಅಷ್ಟು ಸಾಮರ್ಥ್ಯ ಇಲ್ವಾ ಇವರಿಗೆ? ಅಥವಾ ಅವರಿಗೆ ಏನು ಬಹಿರಂಗವಾಗಿ ಇವರಿಗೆ ಸಪೋರ್ಟ್, ಬಳ್ಳಾರಿ ಅವರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದಾರ? ಯಾಕಂದ್ರೆ ಎಲ್ಲರ ಮೇಲೂ ಕೇಸ್ ನಡೀತಾ ಇದೆ ಅಲ್ಲ, ಕೆಲವು ಜನ ಬೇಲ್ ಮೇಲೆ ಇದಾರಲ್ಲ, ಹೆಂಗ್ ಸಮರ್ಥನೆ ಮಾಡೋದು ಪಬ್ಲಿಕ್ ನಲ್ಲಿ ಅಂತ? ಪಾದಯಾತ್ರೆ ಮಾಡ್ಲಿ ಅಂತೀರಾ? ಮಾಡ್ಲಿ. ನನಗೂ ಕುತೂಹಲ ಇದೆ ಸ್ವಾಮಿ, ನಿಮ್ಗಿಲ್ವಾ? ಯಾರ್ ನಾಯಕತ್ವದಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ? ಬೆಳ್ಳಾರಿಯಿಂದ ಏನ್ ಸ್ಟಾರ್ಟ್ ಮಾಡ್ತಾರೆ, ಬೆಂಗಳೂರು ತನಕ 4 ಜನನ ಬರ್ತಾರೆ, ಎಲ್ಲ ನೋಡ್ಬೇಕಲ್ಲ ನಾವು. ಒಟ್ನಲ್ಲಿ ಪಾದಯಾತ್ರೆ ವಿಚಾರ ಬಿಜೆಪಿಯಲ್ಲಿ ಒಮ್ಮತ ಇದ್ದಂತಿಲ್ಲ. ಬಿಜೆಪಿ ನಾಯಕರ ನಡೆ ರೆಡ್ಡಿ ಬಳಗದಲ್ಲಿ ನಿರಾಸೆ ತಂದಿರೋದಂತೂ ಸುಳ್ಳಲ್ಲ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.